ಬಿಜೆಪಿಯಿಂದ ಡಿಕೆಗೆ ಡಿಸಿಎಂ ಆಫರ್ ವಿಚಾರ ಡಿಕೆಗೆ ಟಕ್ಕರ್ ಕೊಟ್ಟಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ನನಗೆ ಮುಖ್ಯಮಂತ್ರಿ ಸ್ಥಾನನೇ ಆಫರ್ ಬಂದಿತ್ತು. ಬಿಜೆಪಿಯಿಂದ ಡಿಕೆಗೆ ಡಿಸಿಎಂ ಆಫರ್ ವಿಚಾರ ಡಿಕೆಗೆ ಟಕ್ಕರ್ ಕೊಟ್ಟಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಫರ್ ಬಂದಿತ್ತು. ನಾನು ಹೋಗ್ಲಿಲ್ಲ. ನಾನು ಹೋಗಿದ್ರೆ ಈಗಲೂ ನಾನೇ ಸಿಎಂ ಆಗ್ತಿದ್ದೆ. ಡಿಕೆ ಮಾತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ತಿರುಗೇಟು. 2019ರಲ್ಲಿ ಡಿಕೆಯನ್ನ ಬಿಜೆಪಿ ಸೆಳೆಯುವ ಪ್ರಯತ್ನ. ಡಿಸಿಎಂ ಬೇಕಾ ಜೈಲು ಬೇಕಾ ಎಂದಿದ್ದಂತಹ ಬಿಜೆಪಿ 2ರಲ್ಲಿ ಒಂದು ಮಾತ್ರ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಪಕ್ಷ ನಿಷ್ಠೆಗಾಗಿ ಜೈಲಿಗೆ ಹೋಗಿದ್ದೆ ಎಂದಿದ್ದಂತಹ ಡಿಕೆ ಈಗ ಬಯಸಿದ್ದರೆ ಡಿಸಿಎಂ ಆಗಬಹುದಾಗಿತ್ತು ಅಂತ ಹೇಳಿರುವಂಥದ್ದು. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಮಾತಿಗೆ ತಿರುಗೇಟನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಒಂದಿಷ್ಟು ರಹಸ್ಯವನ್ನು ಬಾಯ್ಬಿಟ್ಟಿದ್ರು. ಅಂದರೆ ನಾನು ಜೈಲಿಗೆ ಹೋಗಿದ್ದು ಯಾಕೆ ಅನ್ನೋ ವಿಚಾರ ಎಲ್ಲ ಬಾಯ್ಬಿಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಟಕ್ಕರನ್ನ ಹೊಡೆದಿರುವಂಥದ್ದು. ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ತಪ್ಪು ತಿಳ್ಕೋಬೇಡಿ. ಮೊನ್ನೆ ಒಬ್ಬರು ಕಾಂಗ್ರೆಸ್ ಹಿರಿಯ ನಾಯಕರು ಭೇಟಿ ಮಾಡೋಕ್ಕೆ ಬಂದಿದ್ರು ನನಗೆ, ನನ್ನ ಆರೋಗ್ಯ ವಿಚಾರಿಸ್ಲಿಕ್ಕೆ. ಅವ್ರು ಹೇಳ್ತಾ ಇದ್ರು 2018ರಲ್ಲಿ ಸಿದ್ದರಾಮಯ್ಯವ್ರು ನೆನ್ನೆ ಹೇಳಲಿಲ್ವ ಅಲ್ಲಿ ಹಾಸನದಲ್ಲಿ JDS ಸರ್ಕಾರ. ನನ್ನ JDS ಸ್ವತಂತ್ರ ಸರ್ಕಾರ ಎಂದೂ ಇರಲೇ ಇಲ್ಲ. ದೇವೇಗೌಡರದ್ದು ಕೊನೆ ಅಂತಿಮ ಆಯ್ತು ಆಗಲೇ, ಅದಾದಮೇಲೆ ಬರಲಿಲ್ಲ. ಎಷ್ಟು ಕೊಟ್ಟವ್ರೆ JDS ಇದ್ದಾಗ ಅಂತ ಪ್ರಶ್ನೆ ಮಾಡುತ್ತೆ ಜನತಾದಳ ಇದ್ದಾಗ. ನಾನು ಈ ರಾಜ್ಯದಲ್ಲಿ 2 ಬಾರಿ ಇನ್ನೊಂದು ಪಕ್ಷಗಳ ಅಂಗನ ಮಂತ್ರಿ ಮುಖ್ಯಮಂತ್ರಿ ಆದನು. ರೈತರ ಸಾಲ ಮನ್ನಾ ಮಾಡಿ ತೆಗಿಲಿ, ಮುಖ್ಯಮಂತ್ರಿಗಳು ಜನಗಳ ಮುಂದಿಡಲಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಅವ್ರ ಜೊತೆನೇ ಸರ್ಕಾರ ಮಾಡಿ ಯಾವ ಶಾಸಕರಿಗೆ, ಯಾವ ಪಕ್ಷದ ಶಾಸಕರಿಗೆ ಎಷ್ಟೆಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ದೀನಿ ತೆಗೆದು ಜನಗಳ ಮುಂದೆ ಇಡಕ್ಕೆ ಹೇಳಿ ಹೇಳ್ತಾರೆ. ಮೊನ್ನೆ ಬಂದವರು ನನ್ನ ಆರೋಗ್ಯ ವಿಚಾರಿಸೋಕೆ ಬಂದಂಥ ಕಾಂಗ್ರೆಸ್ ಮುಖಂಡರು, ಮಾಜಿ ಮಂತ್ರಿಗಳೊಬ್ಬರು, ನಿನ್ನ ಕಾಲದಲ್ಲಿ ಏನು 500 ಕೋಟಿ ಕೊಟ್ಟೆ 14 ತಿಂಗಳಲ್ಲಿ, ಅದೇ ಇವತ್ತು ಕೆಲಸ ನಡೀತಿರೋದು ಅಂತ ಹೇಳ್ತಾರೆ ಕಾಂಗ್ರೆಸ್ನ ಒಬ್ಬರು ಹಿರಿಯ ನಾಯಕರು. ಇದು ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಅದೆಲ್ಲ ನೋಡಿ, ನನಗೆ RSS ಬಾನು ಮುಷ್ತಾಕ್ದು ಇವೆಲ್ಲ ನಾನು ಪ್ರಾಮಿನೆನ್ಸ್ ಕೊಡಲ್ಲ. ನನಗೆ ಬೇಕಾಗಿರೋದು ಸರ್ಕಾರ ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಈ ಮಳೆಯ ಅನಾಹುತಗಳಿಂದ ಏನೇನು ಜನಗಳ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಮೊದಲು ಅದರ ಬಗ್ಗೆ ಗಮನ ಹರಿಸಿ ಇವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಅದು ಆಕ್ಚುಲಿ ಇಲ್ಲ, ಅದು ಏನಾಗಿದೆ, ಹೆಲಿಕಾಪ್ಟರ್ ತರಿಸ್ಬೇಕು. ಅದಕ್ಕೆ ಮೊನ್ನೆ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಅದು ಹೊಸದಾಗಿ ಯೋಜನೆ ತರೋದಕ್ಕೋಸ್ಕರವಾಗಿ ಇವತ್ತು ಆ ಒಂದು ಕಂಪನಿನ ಸೆಟಪ್ ಮಾಡ್ತಾ ಇದ್ದಾರೆ. ಅದು ಬಂದ ಮೇಲೆ ಎಲ್ಲ ಕಡೆ ಅದು ಟೂರಿಸಮ್ಗೆ ಎನ್ಕರೇಜ್ ಕೊಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಏನಿದೆ. ಇವತ್ತು ಹೊಸದಾಗಿ ಅದಕ್ಕೆ ಪ್ರೋಗ್ರಾಮ್ಗಳನ್ನ ರಚನೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಆಫರ್ ಇತ್ತಂತೆ ಸರ್, ಆದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ ಅಲ್ಲಲ್ಲ, ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ.
ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ದ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ. ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ? ಅಲ್ಲಲ್ಲ, ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ದ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ. ಎಸ್, ಅವ್ರು ಹೇಳ್ತಾ ಇದ್ದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು, ನಾನೇ ಬಿಟ್ಟು ಹೋಗಿಲ್ವಾ ಅಂತ ಈ ರೀತಿಯಾದ ಮಾತುಗಳನ್ನು ಮತ್ತೆ ಮೆಲುಕು ಹಾಕಿರುವಂಥದ್ದು. ಸುಮಾರು ತಿಂಗಳ ನಂತರ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಭೇಟಿ ಕೊಟ್ಟಿರುವಂತಹ ಸನ್ನಿವೇಶ. ಎಷ್ಟಾಗುತ್ತೋ ಅಷ್ಟು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅವರು ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.